ಇಂಡಿಯಾ ನ್ಯೂಸ್ನಲ್ಲಿ ಮೊದಲಿಗೆ ಸ್ಟೋರಿ. ಕಾಶ್ಮೀರ ವಿಚಾರದಲ್ಲಿ ಮೋದಿಗೆ ಮತ್ತೆ ರಾಜತಾಂತ್ರಿಕ ಗೆಲುವು ಸಿಕ್ಕಿದೆ. ಪಾಕಿಸ್ತಾನದ ಪರ ಮಧ್ಯಸ್ಥಿಕೆ ವಹಿಸಲ್ಲ ಅಂತ ಅಮೆರಿಕ ಮೋದಿಗೆ ಭರವಸೆ ಕೊಟ್ಟಿದ್ದಾರೆ. ಈ ಮೂಲಕ ಕಾಶ್ಮೀರವನ್ನ ದಾಳ ಮಾಡಿಕೊಂಡಿದ್ದ ಪಾಕ್ ಅಧ್ಯಕ್ಷ ಇಮ್ರಾನ್ ಖಾನ್ಗೆ ಮೋದಿ ಕೊಟ್ಟಿರುವಂತಹ ಡಿಚ್ಚಿ. ಹಾಗಾದ್ರೆ ಇವತ್ತು ನಡೆದಂತಹ ಮಹತ್ವದ ಬೆಳವಣಿಗೆ ಇಲ್ಲಿದೆ ನೋಡಿ ಸ್ಟೋರಿ. ಕಾಶ್ಮೀರ ವಿಚಾರದಲ್ಲಿ ಭಾರತಕ್ಕೆ ಮತ್ತೆ ರಾಜತಾಂತ್ರಿಕ ಗೆಲುವು ಸಿಕ್ಕಿದೆ. ಫ್ರಾನ್ಸ್ನ ಬಿಯಾರಿಟ್ಸ್ನಲ್ಲಿ ನಡೀತಾ ಇರುವ G7 ಶೃಂಗಸಭೆಯಲ್ಲಿ ಪ್ರಧಾನಿ ಮೋದಿ ಹಾಗೂ ಅಮೆರಿಕ ಅಧ್ಯಕ್ಷ ಟ್ರಂಪ್ ದ್ವಿಪಕ್ಷೀಯ ಮಾತುಕತೆ ಸಕ್ಸಸ್ ಆಗಿದೆ. ಕಾಶ್ಮೀರ ವಿಚಾರದಲ್ಲಿ ನಾವು ಮಧ್ಯಸ್ಥಿಕೆ ವಹಿಸಲ್ಲ ಅಂತ ವಿಶ್ವದ ದೊಡ್ಡಣ್ಣ ಡೊನಾಲ್ಡ್ ಟ್ರಂಪ್ ಮೋದಿಗೆ ಭರವಸೆ ಕೊಟ್ಟಿದ್ದಾರೆ. ಈ ಮೂಲಕ ಪಾಕ್ ಅಧ್ಯಕ್ಷ ಇಮ್ರಾನ್ ಖಾನ್ಗೆ ಮೋದಿ ಗುನ್ನ ಕೊಟ್ಟಿದ್ದಾರೆ. Really feels he has it under control. I know they speak with Pakistan, and I'm sure that they will be able to do something that will be very good. हम दोनों देश मिलकर के गरीबी के खिलाफ लड़ें, हमारी असुविधाओं के खिलाफ लड़ें और हम मिलकर के दोनों देश की आवाम की भलाई के लिए काम करें. ये संदेश मैंने पाकिस्तान के प्रधानमंत्री जी को भी दिया है और राष्ट्रपति ट्रंप से भी हमेशा हमारे बायलैटरल संबंधों के संबंध में बात होती रहती है. ಇದೇ ವೇಳೆ ಭಾರತ ಮತ್ತು ಪಾಕಿಸ್ತಾನ ತಮ್ಮ ಸಮಸ್ಯೆ ಬಗೆಹರಿಸಿಕೊಳ್ಳುವ ವಿಶ್ವಾಸ ಸಹ ಇದೆ ಅಂತ ಟ್ರಂಪ್ ಹೇಳಿದ್ದಾರೆ. ಅಲ್ಲಿವರೆಗೂ ನಾವು ಈ ವಿಚಾರದಲ್ಲಿ ತಲೆ ಹಾಕಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಪ್ರಧಾನಿ ಮೋದಿಗೆ ಭರವಸೆ ಕೊಟ್ಟಿದ್ದಾರೆ. ಇನ್ನು ಈ ಹಿಂದೆ ಕಾಶ್ಮೀರ ವಿಚಾರವಾಗಿ ಭಾರತ ಪಾಕಿಸ್ತಾನದ ನಡುವೆ ಮಧ್ಯಸ್ಥಿಕೆಗೆ ಅಮೆರಿಕ ಮುಂದಾಗಿತ್ತು. ಈ ಬಗ್ಗೆ ಟ್ರಂಪ್ ಹಾಗೂ ಮೋದಿ ಫೋನ್ನಲ್ಲಿ ಸುದೀರ್ಘವಾಗಿ ಮಾತನಾಡಿದ್ರು. ಮೋದಿ ಸಹ ಪಾಕ್ ಕುತಂತ್ರಗಳನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಹ ಅಮೆರಿಕ ಗೃಹ ಕಾರ್ಯದರ್ಶಿಗೆ ಕರೆ ಮಾಡಿ ಕಾಶ್ಮೀರ ನಮ್ಮ ವೈಯಕ್ತಿಕ ವಿಚಾರ ಅಂತ ಖಡಕ್ ಸಂದೇಶ ಕೊಟ್ಟಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.